ಇಲ್ಲೇ ನೋಡಿ, ಮಡಕೆ ಒಳಗೆ ಗೋಚರಿಸಿತು 7 ಎಡೆಯ ಸರ್ಪ. ಊಟ ಮಾಡಿದ ಎಂಜಲು ಎಲೆಯನ್ನ ತಲೆ ಮೇಲೆ ಹಾಕೊಂಡು ಉರುಳು ಸೇವೆ ಮಾಡಿ, ಕಲ್ಯಾಣಿಲ್ ಸ್ನಾನ ಮಾಡಿ ದೇವರ ದರ್ಶನ ಮಾಡುವ ಸಂಪ್ರದಾಯ ಈ ದೇವಸ್ಥಾನದಲ್ಲಿದೆ. ಈ ಪುಣ್ಯ ಕ್ಷೇತ್ರದಲ್ಲಿ ನಡ್ಕೊಂಡ್ರೆ ನಾಗದೋಷಕ್ಕೆ ಪರಿಹಾರ ಸತಸಿದ್ಧ ಅಂತ ಹೇಳ್ತಾರೆ. ಈ ಕ್ಷೇತ್ರವನ್ನ ಅಂತ್ಯ ಸುಬ್ರಹ್ಮಣ್ಯ ಅಂತಾನೂ ಕರೀತಾರೆ. ಹಾಗಾದ್ರೆ ಈ ಕ್ಷೇತ್ರ ಯಾವುದು, ಎಲ್ಲಿದೆ, ಇಲ್ಲಿನ ಮಹಾತ್ಮೆ ಏನು ಅನ್ನೋದನ್ನ ನಾವ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಾವಿವತ್ತೊಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲೇ ನೋಡಿ, 7 ಎಡೆ ಸರ್ಪ ಮಡಕೆ ಒಳಗಡೆ ಗೋಚರಿಸ್ಕೊಂಡಿದ್ದು. ಈಗಲೂ ಇಲ್ಲಿ ತಿಂದೆಲೆನ ತಲೆ ಮೇಲೆ ಇಟ್ಕೊಂಡು ಉರುಳು ಸೇವೆ ಮಾಡಿ ಕಲ್ಯಾಣಿಗೆ ಹೋಗಿ ಸ್ನಾನ ಮಾಡಿ ದೇವ ದರ್ಶನ ಮಾಡುವಂಥ ಸಂಪ್ರದಾಯ ಈಗಲೂ ಇಲ್ಲಿದೆ. ಈ ಪುಣ್ಯ ಕ್ಷೇತ್ರಕ್ಕೆ ನಡ್ಕೊಂಡ್ರೆ ನಾಗದೋಷ ಪರಿಹಾರ ಸತಸಿದ್ಧ. ಈ ಕ್ಷೇತ್ರನ ಅಂತ್ಯ ಸುಬ್ರಹ್ಮಣ್ಯ ಅಂತಾನೂ ಕರೀತಾರೆ. ಹಾಗಾದ್ರೆ ಈ ಕ್ಷೇತ್ರ ಯಾವುದು, ಇದೆಲ್ಲಿದೆ, ಇದ್ರ ಮಹಾತ್ಮೆ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ದೀರೋ, ದಯವಿಟ್ಟು ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಮ್ಮ ಭಾರತದ ದಕ್ಷಿಣದಲ್ಲಿ ಹೆಚ್ಚು ಸಂಚರಿಸುವ ಮತ್ತು ಪೂಜೆಗೊಳ್ಳುವ ದೇವರು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ. ತಮಿಳುನಾಡಿನ ರಾಜ್ಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಲದೇವರ ಸ್ಥಾನ ಕೊಟ್ಟು ಪೂಜಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೆಚ್ಚು ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡ್ತಾರೆ. ನಮ್ಮ ಹಿರಿಯರು ದಕ್ಷಿಣ ಕನ್ನಡದಲ್ಲಿರೋ ಕುಕ್ಕೆ ಸುಬ್ರಹ್ಮಣ್ಯನ ಆದಿ ಸುಬ್ರಹ್ಮಣ್ಯ ಎಂದು, ದೊಡ್ಡಬಳ್ಳಾಪುರದಲ್ಲಿರೋ ಘಾಟಿ ಸುಬ್ರಹ್ಮಣ್ಯನ ಮಧ್ಯ ಸುಬ್ರಹ್ಮಣ್ಯ ಎಂದು, ಹಾಗೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿರುವ ನಾಗಲಮಡಿಕೆಯನ್ನು ಅಂತ್ಯ ಸುಬ್ರಹ್ಮಣ್ಯ ಅಂತಲೂ ಕರೆದಿದ್ದಾರೆ. ಈ ವಿಡಿಯೋದಲ್ಲಿ ನಾನು ನಾಗಲಮಡಿಕೆಯ ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ನಾಗಲಮಡಿಕೆ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠಾಪನೆ, ಆಶ್ಲೇಷ ಬಲಿ, ಹೋಮ ಹವನಕ್ಕೆ ತುಂಬಾ ಹೆಸರುವಾಸಿಯಾಗಿದೆ. ಉತ್ತರ ಪಿನಾಕಿನಿ ನದಿಯ ದಡದಲ್ಲಿರೋ ಈ ದೇವಾಲಯಕ್ಕೆ ಕರ್ನಾಟಕ, ತೆಲಂಗಾಣ, ಕೇರಳ ಇನ್ನೂ ಹಲವಾರು ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸ್ತಾರೆ. ಕಿವಿ ಸೋರೋದು, ಚರ್ಮರೋಗ, ಸಂತಾನ ಸಮಸ್ಯೆ, ವಿವಾಹ ತೊಂದರೆಗಳು, ಇನ್ನು ಅನೇಕ ಸಮಸ್ಯೆಗಳಿಗೆ ಜನ ಇಲ್ಲಿಗೆ ಬಂದು ಪರಿಹಾರ ಕಂಡುಕೊಳ್ತಾರೆ.